ಈ ರಿಯಾಲಿಟಿ ಶೋಗೆಲ್ಲ ಬರ್ತಾರೆ, ಎಸ್ ಅವರಿಗೆ ಒಂದು ಇನ್ಸ್ಟೆಂಟ್ ಪಾಪ್ಯುಲಾರಿಟಿ ಸಿಗುತ್ತೆ. ಎಸ್ ಹೆಚ್ಚು ಕಡಿಮೆ ಆ ಪಾಪ್ಯುಲಾರಿಟಿ 1 ವರ್ಷ ಇರ್ತದೆ ನಿಹಾಲ್. ಎಸ್ ಆಮೇಲೆ ಅವ್ರು ಎಲ್ಲಿ ಹೋಗ್ತಾರಂತಾನೆ ಗೊತ್ತಾಗೋದಿಲ್ಲ. ಇದು ಯಾಕೆ ನಿಹಾಲ್? ತುಂಬಾ ಜನ ಅದ್ ಮುಂದಕ್ಕೆ ಹೋಗಲ್ಲ, ಯಾಕೆ? ವೆರಿ ಗ್ರೇಟ್ ಅಬ್ಸರ್ವೇಷನ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಫೇಮ್ ನಿಮ್ಮ ತಲೆಗೆ ಹೋಗುತ್ತೆ. ಒಂದು ವರ್ಷ ಸಿಗ್ತೀರಾ, ಫೇಮ್ ಬಂದ ಮೇಲೆ ಇನ್ನೊಂದು ವರ್ಷ ಸಿಗುವಾಗ ಆ ಮನುಷ್ಯ ಯಾರಂತಾನೆ ಗೊತ್ತಿರೋದಿಲ್ಲ ನಿಮಗೆ. ವಾಹ್, ಅಲ್ವಾ? ಅದ್ಭುತ. ಸೊ ಇದು ಬೇಸಿಕ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ ಇದು. ಆದರೆ ಖಾಲಿ ಇದು ಪ್ರಾಬ್ಲಮ್ ಅಲ್ಲ. ಇನ್ನೊಂದು ಏನಂದರೆ, ಈ ಪಾಪ್ಯುಲಾರಿಟಿ ಎಲ್ಲ ಬರುವಾಗ, ಫಾರ್ ಎಕ್ಸಾಂಪಲ್ ನಾನು ಹಾಗೆ ಹೇಳಿದೆ ನಿಮಗೆ, ಆಟೋಗ್ರಾಫ್ಸ್ ಎಲ್ಲ ಸೈನ್ ಮಾಡುವಾಗ ಇಷ್ಟು ಸಾವಿರ ಸೆಲ್ಫೀಸ್ ತಗೊಳ್ಳುವಾಗ ಇವರಿಗೆಲ್ಲ ಎಂತ ಅನಿಸ್ತದೆ ಕೆಲವೊಮ್ಮೆ ಅಂದರೆ, ವಿ ಹ್ಯಾವ್ ಮೇಡ್ ಇಟ್, ಆಯಿತು ನಮ್ಮ ಆನ್ ಟಾಪ್ ಆಫ್ ದ ವರ್ಲ್ಡ್, ಆಯಿತು ನಮ್ಮದು ಅಂತ ಅನಿಸ್ತದೆ. ಸೊ ಇದು ಅನಿಸಿದರೆ ಹೋಯ್ತು, 1 ವರ್ಷ ಮ್ಯಾಕ್ಸ್. ಎಷ್ಟೇ ದೊಡ್ಡ ಶೋ ಆಗಲಿ, ಎಷ್ಟೇ ದೊಡ್ಡ ಇದಾಗಲಿ, ಬಿ ಇಟ್ ಕನ್ನಡ ಆಗಲಿ, ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಸೊ ಇದು ಅನಿಸಿದರೆ ಹೋಯ್ತು. ಈಗ ಏನಂದರೆ ಉಲ್ಟಾ ಏನು ಮಾಡಬೇಕಂದ್ರೆ, ನಮ್ಮವರೆಲ್ಲ ಇದೇ ಮಾಡ್ತಾ ಇರೋದು. ಯಾರಿಗೆ ಸಹ ನಮ್ಮ ಸೀಸನಲ್ಲಿ ನಾವು ಈಗಲೂ ನಾವು ಪಾಪ್ಯುಲರ್ ಅಂತ ನಮ್ಗೆ ಅನಿಸೋದಿಲ್ಲ. ಈಗಲೂ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೇವೆ ಅಷ್ಟೇ. ಯಾಕೆ ಇವರೆಲ್ಲ ತುಂಬ ಎಂತ ಹೇಳ್ತಾರೆ ಅದಕ್ಕೆ, ಗ್ರೌಂಡೆಡ್, ಡೌನ್ ಟು ಅರ್ತ್, ಕರೆಕ್ಟ್. ಸೊ ಯಾಕಂದ್ರೆ ನಾವು ಕೆಲಸನೇ ಮಾಡ್ತಾ ಇರ್ತೇವೆ ಯಾವಾಗಲೂ. ಕರೆಕ್ಟ್.